ಬೀರ್ನಳ್ಳಿ ವೀರಭದ್ರಯ್ಯಪ್ಪ ಅಂತ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಸಾಮಾಜಿಕ ನ್ಯಾಯ ಹೋರಾಟ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಸಮಾಜ ಸೇವಕ ಮತ್ತು ಕೃಷಿ ಅವಲಂಬಿತ ಬಂಧುಗಳೇ, ಕರ್ನಾಟಕ ರಾಜ್ಯದ ಏನು ಅಸ್ಪೃಶ್ಯ ಜಾತಿಗೆ ಸಂಬಂಧಪಟ್ಟಂಥ ಮುಂದೆ ತಾಯಿ ಮಕ್ಕಳಾಗಿದ್ದಂಥ ಅನಿವಾರ್ಯ ಕಾರಣಕ್ಕೆ ಅವತ್ತಿನ ಮಟ್ಟದಲ್ಲಿ ಅವರವ್ರ ಉದ್ಯೋಗ ನಿಮಿತ್ತವಾಗಿ ಪರ್ಯಾಯ ಜಾತಿಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ನೇರವಾಗಿ ಸಾಮಾಜಿಕ ಸಮಾಜದಿಂದ ದೂರ ಎಂದಿಗೂ ದೂರ ತಳ್ಳಲ್ಪಟ್ಟಿರುವ ವಲಯ ಮಾದಿಗ ಅಣ್ಣ ತಮ್ಮಂದಿರಲ್ಲಿ ನನ್ನ ನಿವೇದನೆ. ಯಾಕೆ ಅಂದರೆ ನಾನು ಭಾಳ ನೋವಾಗುತ್ತೆ, ಕಣ್ಣೀರು ಬರುತ್ತೆ ಮಾತಾಡಬೇಕು ಅಂದರೆ. ಅಂಬೇಡ್ಕರ್ ಅವರು ನಿಮ್ಮ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡೋಕ್ಕೆ ಅಂತ ಹೋರಾಟವನ್ನು ಮಾಡಿದರು. ಅದನ್ನು ಕಾನೂನು ರೀತಿಯಲ್ಲಿ ಸಂವಿಧಾನದಲ್ಲೂ ಅಳವಡಿಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಮಗೆ ನೋವಾಗುತ್ತೆ. ನೀವು 6 ಅಂತ ಮೀಸಲಾತಿ ಒಳ ಮೀಸಲಾತಿ ಆದಮೇಲೆ ಮತ್ತೊಮ್ಮೆ ನೀವು ಅದನ್ನು ಅಂಬೇಡ್ಕರ್ ಇಂಥವರು, ಜಗ್ಗೇಂದ್ರ ಇಂಥವರು ಅನ್ನೋಂಥ ಗುರುತಿಸಲಿಕ್ಕೆ ಹೊರಟಿದ್ದೀರಾ. ನಾನು ಬಲ್ಲ ಮೂಲಗಳ ಪ್ರಕಾರ ನಾನು ಮಹಾರಾಷ್ಟ್ರ, ಕೆಲವು ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ನನ್ನ ಹಿತೈಷಿಗಳಿದ್ದಾರೆ, ಅಲ್ಲಿ ಕನ್ನಡ ಬರ್ತಕ್ಕಂಥವ್ರು. ತಿಳಿಯಲಾಗಿ ಅಂಬೇಡ್ಕರ್ ಅವರು ಎಲ್ಲರೂ ಅಂದ್ಕೊಂಡಂಗೆ ವಲಯ ಜಾತಿಗೆ ಸೇರಿದವರಲ್ಲ. ಮತ್ತು ಬಾಬು ಜಗಜೀವನರಾವ್ರವರು ಅವರು ಸಹ ಮಾದಿಗ ಜಾತಿಗೆ ಸೇರಿದವರಲ್ಲ. ಯಾಕಂದ್ರೆ ಆ ಭಾಗದಲ್ಲಿ ವಿಚಾರ ಮಾಡಿದ್ದೇನೆ. ಮಾಯಾವತಿ ಮತ್ತು ಜಗಜೀವನರಾಮ್ರವರು ಚಮ್ಮಾರ ಗುಂಪಿನಲ್ಲಿ ಬರ್ತಾರೆ. ಅವರು ಆ ಭಾಗದಲ್ಲಿ ಶೋಷಿತರು. ಮತ್ತು ಅಂಬೇಡ್ಕರ್ ಅವರು ಸಹ ಅವರು ವಲಯ ಜಾತಿಯಲ್ಲಿ ಬರೋದಿಲ್ಲ. ಈ ಮಾತನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಅಂಬೇಡ್ಕರ್ ಅವರು ಸಹ ಮಹಾರಾಷ್ಟ್ರದಲ್ಲಿ ಅವ್ರ ಜನ ಇದೆ. ಅವರು ಅತ್ಯಂತ ನಾವೇನು ಶೋಷಣೆಗೆ ಒಳಪಟ್ಟಿದ್ದೀವೋ ಆ ರೀತಿ ಸಾಮಾಜಿಕ ಶೋಷಣೆಯಿಂದ ಒಳಪಟ್ಟಿದ್ದಾರೆ. ಅವರಿಬ್ಬರೂ ಸಹ ಈ 2 ಜಾತಿಯ ಸಂಬಂಧಿತ ಜಾತಿಗಳೇ ವಿನಃ ನೇರವಾಗಿ ಮಾದಿಗರು ಅಂತಲೂ ಗುರುತಿಸ್ಕೊಂಡಿಲ್ಲ, ನೇರವಾಗಿ ವಲಯರು ಅಂತಲೂ ಗುರುತಿಸ್ಕೊಂಡಿಲ್ಲ. ನೀವು ಯಾಕೆ ಅವ್ರನ್ನ ಒಂದು ಕೋಮಿಗೆ ಸೀಮಿತಗೊಳಿಸ್ತೀರಾ? ಭಾಳ ನೋವಾಗ್ತದೆ ನನಗೆ. ಅಂಬೇಡ್ಕರ್ ಅವರು ರಾಜಕೀಯ ಪ್ರವೇಶ ಹೋರಾಟದ ಮುಖಾಂತರ ರಾಜಕೀಯ ಪ್ರವೇಶ ಮಾಡಿದರು. ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿ ಅಸ್ಪೃಶ್ಯರಿಗೆ ಆಗ್ತಕ್ಕಂಥ ಕಾನೂನುಗಳನ್ನು ಅಂದಿನ ಸದ್ಯದ ಪರಿಸ್ಥಿತಿಯಲ್ಲಿ ಕಾನೂನು ಮಂತ್ರಿಗಳಾಗಿದ್ದಾಗ ಪಾರ್ಲಿಮೆಂಟಲ್ಲಿ ಮಂಡಿಸಿರು ಮಹಿಳೆಯರ ಹಕ್ಕನ್ನು ಮತ್ತು ಅಸ್ಪೃಶ್ಯರ ಕೆಲ ಒತ್ತಡವನ್ನು ಆ ಸರ್ಕಾರದಲ್ಲಿ ಒಪ್ಪದೇ ಇರುವಾಗ ತಮ್ಮ ಹುದ್ದೆಯ ರಾಜೀನಾಮೆಯನ್ನು ಕೊಟ್ಟು ಹೊರಬಂದು ಹೋರಾಟ ಮಾಡಿ ಸಂವಿಧಾನವಾತ್ಮಕವಾಗಿ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಮಹಾನ್ ಭಾವ ಅವರು ಇಡೀ ಭಾರತದ ಮಾನವ ಕುಲ ಏನಿದೆ ಆ ಕುಲದ ಒಟ್ಟಾರೆ ಪರಿಸರದಿಂದ, ಪ್ರಾಣಿಗಳಿಂದ, ಮನುಷ್ಯರಾದಂಥವ್ರಿಗೆ ಜಾತಿಗಳಲ್ಲಿ ಗುರುತಿಸ್ಕೊಂಡವ್ರಿಗೆ ಯಾರು ಶೋಷಣೆಗೆ ಒಳಪಟ್ಟಿದ್ದಾರೆ, ಆರ್ಥಿಕವಾಗಿ ಹಿಂದೆ ಇದ್ದಾರೆ, ರಾಜಕೀಯವಾಗಿ ಹಿಂದೆ ಇದ್ದಾರೆ, ಸಾಮಾಜಿಕವಾಗಿ ಹಿಂದೆ ಇದ್ದಾರೆ, ವಿಶೇಷವಾಗಿ ಅಸ್ಪೃಶ್ಯತೆಯಿಂದ ದೂರ ಇದ್ದಾರೆ, ಅಂಥವ್ರಿಗೆ ಶಕ್ತಿಯನ್ನು ತುಂಬಿದ ಮಹಾನ್ ಭಾವನ ನೀವು ವಲಯರು ಅಂತ ಕರಿತೀರಾ. ಈ ಕಡೆ ನೀವು ಬಾಬು ಜಗಜೀವನರಾಮ್ನ ಮಾದಿಗರು ಅಂತ ಗುರುತಿಸ್ಕೊಳ್ಳೋಕೆ ಹೋಗ್ತೀರಾ. ಇದು ರಾಜಕೀಯ ಬಣ್ಣನೆ ಆಗುತ್ತೆ. ರಾಜಕೀಯ ನಾಯಕರು ಇವೆಲ್ಲ ಮಾಡಬೇಡ್ರಿ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾವಂತ ನೌಕರರು, ವಿದ್ಯಾವಂತ ಬುದ್ಧಿಜೀವಿಗಳು, ಹೋರಾಟಗಾರರು ಮತ್ತು ರಾಜಕಾರಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಮಾಜಿ ಸಚಿವರು, ಹಾಲಿ ಶಾಸಕರು ಎಲ್ಲರೂ ಸೇರಿಕೊಂಡು ಈ 2 ಜಾತಿಯರು ಒಂದೇ ತಾಯಿ ಮಕ್ಕಳಂತೆ. ಈಗೇನು ಸರ್ಕಾರ 6 ಘೋಷಿಸಿದೆ ಅದನ್ನು ಸರಿಯಾದ ರೀತಿ ಊಟ ಅನ್ವಯಿಸ್ಕೊಂಡು ಹೋಗಬೇಕು. ಮತ್ತು ನಿಮ್ಮ ಜಾತಿಗಳಲ್ಲಿ ಮಾದಿಗರ ಜಾತಿಗೆ ಸಂಬಂಧಪಟ್ಟಂತೆ 29 ಜಾತಿ ಇದ್ದಾವೆ ಮತ್ತು ವಲಯ ಜಾತಿಗೆ ಸಂಬಂಧಪಟ್ಟಂತೆ 26 ಜಾತಿ ಇದ್ದಾವೆ. ಆ ಜಾತಿಗಳಲ್ಲಿ ಬರ್ತಕ್ಕಂಥ ಉಪಪಂಡಗಳು ಇನ್ನೂವರೆಗೂ ಮೀಸಲಾತಿಯನ್ನು ಅವ್ರು ಕಾಣಲಿಕ್ಕಾಗಿಲ್ಲ. ಅವ್ರಿಗೆ ನೀವು ಕೊಡಿಸಿ. ನೀವು ಮೀಸಲಾತಿಯನ್ನು ಗಟ್ಟಿಭದ್ರವಾಗಿ ಹಿಡ್ಕೋಬೇಡ್ರಿ. ಅಂಬೇಡ್ಕರು ಹೇಳಿದ್ದಾರೆ, ವಿದ್ಯಾವಂತರಾಗಿ, ಬುದ್ಧಿಜೀವಿಗಳಾಗಿ, ಆರ್ಥಿಕವಾಗಿ ಮುಂದೆ ಬನ್ನಿ. ಮತ್ತು ಬಸವಣ್ಣನವರು ಹೇಳಿರೋ ಪ್ರಕಾರ, ಜಗದಾನಂದ ಸ್ವಾಮಿ ಹೇಳಿರೋ ಪ್ರಕಾರ
ಮಧ್ವಾಚಾರ್ಯ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ ಇವರ್ಯಾರು ಈ ದೇಶದ ಅಸ್ಪೃಶ್ಯತೆಯನ್ನು ತೊಲಗಿಸಲಿಕ್ಕೆ ಪ್ರಚಾರಕರಲ್ಲ. ಅವರು ಕೇವಲ ಬ್ರಾಹ್ಮಣ್ಯವನ್ನೇ ಗಟ್ಟಿಗೊಳಿಸಿದ್ದು. ಬ್ರಾಹ್ಮಣ್ಯ ಈ ದೇಶದ ಆಸ್ತಿ ಅನ್ನೋದು. ನಾವು ಸನಾತನ ಹಿಂದುತ್ವವನ್ನು ಒಪ್ಪತ್ಕೊಳ್ಳಬಾರ್ದು. ಅನಿವಾರ್ಯ ಭಾರತದಲ್ಲಿ ಹುಟ್ಟಿದ್ದೇವೆ. ಅಂಬೇಡ್ಕರ್ ಅವರು ಹಿಂದುತ್ವದಲ್ಲೇ ಹುಟ್ಟಿದ್ದು. ಪುರಾತನ ಹಿಂದುತ್ವವನ್ನು ಒಪ್ಪತ್ಕೋಬೇಕು. ನಾವು ಪೂಜೆ ಪುನಸ್ಕಾರವನ್ನು ನಾವೇ ಮಾಡ್ಕೋಬೇಕು. ನಾವೇ ದೇವಾಲಯಗಳು ವೃದ್ಧಿ ಮಾಡ್ಕೋಬೇಕು. ಬ್ರಾಹ್ಮಣ್ಯ ಪೂಜಿತ ಎಲ್ಲಿ ಇದೆ ಶಾಸ್ತ್ರ ನಿಯಮಗಳು ಅವೆಲ್ಲ ಕೈ ಬಿಡಬೇಕು. ಬಿಡಲಿಲ್ಲ ಅಂದರೆ ಮೌಢ್ಯ ನಮ್ಮನ್ನು ಕಟ್ಟಿ ಹಾಕುತ್ತೆ. ಮಾದಿಗರಿಗೊಂದು ವಿಶೇಷವಾಗಿ ಹೇಳ್ತೀನಿ, ನೀವು ಯಾಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಅನಿಷ್ಟ ಪದ್ಧತಿಗಳನ್ನು ಮಾಡ್ತಾಯಿದ್ದೀರಾ? ಇದನ್ನು ಬಸವಣ್ಣವ್ರಿಗೆ, ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದಂಗೆ ಆಗುತ್ತೆ. ನೀವು ಮಾಡಬೇಡ್ರಿ. ಬಸವಣ್ಣವರು ನಮ್ಮ ಇಡೀ ದೇಶದ ದೇವ್ರ ಕುಲ. ಅವರು ರಾಜಕೀಯ ಮತ್ತು ನ್ಯಾಯವನ್ನು ಕೊಡಿಸ್ಲಿಕ್ಕೆ ಬಂದಂಥವ್ರು. ಬಾಬು ಜಗಜೀವನ್ ರಾಮ್ ನಿರಂತರ ರಾಜಕೀಯ ಶಕ್ತಿಯನ್ನು ಹಿಡ್ಕೊಂಡು ಬಂದಂಥವ್ರು. ಅವರು ಈ ಜಾತಿ ಪರವಾಗಿ ರಾಜಕಾರಣದಲ್ಲಿ ಎಷ್ಟು ಬೇಕಷ್ಟು ಹೋರಾಟವನ್ನು ಅವರು ಮಾಡಿದರೆ. ಅವರಿಬ್ಬರು ಒಂದೇ ತಾಯಿ ಮಕ್ಕಳು. ಅಂದಿನ ರಾಜಕೀಯ ಪಕ್ಷದ ಕಾಂಗ್ರೆಸ್ಸಿಗರು ಪರ್ಯಾಯವಾಗಿ ಅಂಬೇಡ್ಕರ್ಗೆ ಪರ್ಯಾಯವಾಗಿ ಜಗಜೀವನ್ ರಾಮ್ ಕಟ್ಟಿದರೆ ವಿನಃ ಅವರು ಅಂಬೇಡ್ಕರ್ಗೆ ಕೇಳಿದಂಥ ಯಾವ ನ್ಯಾಯವನ್ನು ಕೊಡಿಸಲಿಲ್ಲ. ಆದರೆ ಇದರಿಂದ ಇವರಿಬ್ಬರನ್ನು ವಿಭಿನ್ನವಾಗಿ ನೋಡಬೇಡ್ರಿ. ನಿಮ್ಮಿಬ್ಬರು ಜಾತಿಗೆ ಸಂಬಂಧ ಹುಟ್ಟಿದವರು ಅಲ್ಲ ಅವರು ನಿಮ್ಮ ಜಾತಿಗಳ ಸಮಾನಾಂತರ ಜಾತಿಗಳು ಅಂತ ತಿಳ್ಕೊಳ್ತಾ. ನನ್ನ ಛಲವಾದಿ ಬಂಧುಗಳು, ವಲಯರು ಬಂಧುಗಳು ಭಾಳ ಯಾಕೋ ನಿನ್ನೆ ಯಾರೋ ಒಬ್ಬರು ಮೈಸೂರಲ್ಲಿ ಮಾತಾಡ್ತಿದ್ರು, ಭಾಳ ಕಂಡ ತುಂಡವಾಗಿ ಮಾತಾಡ್ತಿದ್ರು. ಅದು ತಪ್ಪಾಗುತ್ತೆ. ಮಾದಿಗರ ಬಂಧುಗಳು ಯಾರಾದರೂ ಆ ಥರ ಮಾಡಿದ್ರು ತಪ್ಪಾಗುತ್ತೆ. ನಾವು ಒಂದೇ ತಾಯಿ ಮಕ್ಕಳು. ಅಸ್ಪೃಶ್ಯತೆ ಇಬ್ಬರಿಗೂ ಒಂದೇ ಇದೆ. ಅದು ಕೆಲಸ ಕಾರ್ಯಗಳನ್ನು ಛಲವಾದಿ ಜನಾಂಗದವರು ಮಾಡಲ್ಲ. ಮಾದಿಗ ಜನಾಂಗದವರು ಅನಿಷ್ಟ ಪದ್ಧತಿಯ ಕಸ ಹೊಡೆಯುವುದಂತೆ ಮತ್ತು ಚರಂಡಿ ಬಾಚುವುದಂತೆ ಇವೆಲ್ಲ ನಿಷೇಧಿಸಬೇಕು. ಬೇರೆ ಕೂಲಿ ಮಾಡಿರಿ, ಪರ್ಯಾಯ ಮಾಡಿರಿ. ಗ್ರಾಮೀಣ ಪ್ರದೇಶದಲ್ಲಿ ಯಾವ ದೇವಸ್ಥಾನಕ್ಕೆ ಬಿಟ್ಕೊಂತಾರೋ ಆ ದೇವಸ್ಥಾನಕ್ಕೆ ಬಿಟ್ಕೊಂಡು ಹೋಗಿ, ಇಲ್ಲಾಂದ್ರೆ ನೀವೇ ಒಂದು ದೇವ್ರು ಮಾಡ್ಕೊಂಡು ಪೂಜೆ ಮಾಡ್ಕೊಳ್ರಿ. ಇದರಲ್ಲಿ ಯಾವ ಮೂಢನಂಬಿಕೆಯನ್ನು ದಯಮಾಡಿ ದೂರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಮಾತನಾಡಿರ್ತಕ್ಕಂಥ ಮಾತುಗಳಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನನಗೆ ತಾವು ಈ ಮುಖಾಂತರವೇ ಏನು ಯೂಟ್ಯೂಬ್ ಮತ್ತು ಫೇಸ್ಬುಕ್, ವಾಟ್ಸಪ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ಬುದ್ಧಿಯನ್ನು ಹೇಳಿದರೆ ನಾನು ತಿಳ್ಕೊಳ್ಳೋಕೆ ತಯಾರಿದ್ದೇನೆ. ಇದು ನನ್ನ ಸತ್ಯಾಂಶ ಅಂತ ಹೇಳ್ತಾ ಬಂದವಳೆ, ನಾವು ಯಾವತ್ತು ಅನಿವಾರ್ಯ ಕಾರಣದಿಂದ ಪುರಾತನ ಹಿಂದುತ್ವನ ಹೊಂದ್ಕೊಂಡ್ರೆ ಇವ್ರು ಹೇಳ್ತಕ್ಕಂಥ ಸನಾತನ ಹಿಂದುತ್ವ ಅನ್ನೋದ್ರಿ ಹೊಂದ್ಕೋಬೇಡ್ರಿ, ನಂಬಬೇಡ್ರಿ. ಉದಾಹರಣೆಗೆ ಇವನ್ಯಾರು ಪಾಟೀಲಮ್ಮನ ಹೇಳ್ತಾನೆ, ಬಸವರಾಜ್ ಪಾಟೀಲ್ ಅಂತ ಮಂಡ್ಯದಲ್ಲಿ ಹೋಗಿ ಹೇಳಿದ್ದಾನೆ, ನಾವು ಇನ್ನೂವರೆಗೂ ದಲಿತ ಮಹಿಳೆಯರನ್ನೇ ಒಪ್ಪತ್ಕೊಂಡಿಲ್ಲ ಅಂತ ಹೇಳ್ತಾನೆ. ಮತ್ತು ಇದು ಯಾವುದು ಸನಾತನ ಹಿಂದುತ್ವ? ನಾಚಿಕೆ ಆಗಲ್ವನೇ ನಿನಗೆ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀಯ. ಸಂವಿಧಾನವನ್ನು ಓದಿದೆಯಾ ನೀನು? ಇಷ್ಟನ್ನು ಹೇಳ್ತಾ ನಾನು ಜೈ ಹಿಂದುತ್ವ, ಜೈ ಅಂಬೇಡ್ಕರ್, ಜೈ ಜಗಜೀವನ್ ರಾಮ್, ಜೈ ಬಸವಣ್ಣ, ಜೈ ಗೌತಮ ಬುದ್ಧ ಅಂತ ಹೇಳ್ತಾ ಇವ್ರನ್ನ ಮಾತ್ರ ಸ್ಮರಿಸಲಿ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯಾವ ದೇವರುಗಳು ಮತ್ತು ಇಡೀ ಯಾವುದೇ ಭಾಗದಲ್ಲಿರ್ತಕ್ಕಂಥ ದೇವರುಗಳು ದೇವರು ನಮ್ಮನ್ನು ನೋಡಿಲ್ಲ, ಅವು ನಮ್ಮನ್ನು ನೋಡಿಲ್ಲ. ಇವೆಲ್ಲ ಕಟ್ಟುಕತೆಗಳು, ಭ್ರಮೆಗಳು. ದೇವಾಲಯಗಳ ಪ್ರವೇಶದಿಂದ ನಾವು ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇದ್ದೀವಿ. ಅವುಗಳಿಂದ ದೂರ ಬಿಡಿ. ನೀವೇ ಒಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ಕೊಂಡು ನೀವೇ ಪೂಜಾರಿಗಳಾಗಿರಿ. ಅವ್ರಿಗೂ ಬುದ್ಧಿ ಬರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.